Hi friends, my name is Ananda Masadi, Bagalkot, Karnataka State. My mobile number is 9242494770. WhatsApp number is 9900913869. ಅಂತೂ ಇಂತೂ ಬಿಗ್ ಬಾಸ್ ಹವಾ ಸಾಕಷ್ಟು ಪ್ರಮಾಣದಲ್ಲಿ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಇದೆ. ಈಗ ಉಳಿದಿರೋದಂದ್ರೆ ನಮ್ಮ ಗಿಲ್ಲಿ ಅವರ ಹವಾ ಮಾತ್ರ. ನೋಡ್ರಿ, ಗಿಲ್ಲಿ ಅವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಶ್ರೀಮಾನ್ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ಸಿದ್ದರಾಮಯ್ಯನವರು ಇವರನ್ನ ಅತ್ಯಂತ ಪ್ರೀತಿ ಮತ್ತು ಆದರಗಳಿಂದ ಮಾತನಾಡಿಸಿದ್ದಾರೆ. ನಿಜವಾಗಲೂ ಒಬ್ಬ ಬಿಗ್ ಬಾಸ್ ವಿನ್ನರ್ಗೆ ಈ ರೀತಿಯ ಒಂದು ಗೌರವ ಸಿಗ್ತಾ ಇರೋದು ಪ್ರಥಮ ಬಾರಿ. ಅಂದ್ರೆ ಈ ಪ್ರಪಂಚದಲ್ಲಿ ಜನಪ್ರಿಯತೆಗೆ ಎಷ್ಟೊಂದು ಬೆಲೆ ಇದೆ ನೋಡಿ. ಒಬ್ಬ ವ್ಯಕ್ತಿ ಜನಪ್ರಿಯತೆಯನ್ನು ಪಡೆದ ಅಂದ್ರ ಪ್ರತಿಯೊಬ್ರು ಅವನನ್ನ ಇಷ್ಟಪಡ್ತಾರೆ. ಆ ಒಂದು ಸನ್ನಿವೇಶ ನಮ್ಮ ಗಿಲ್ಲಿ ನಟ ಅವರಿಗೆ ಒದಗಿ ಬಂದದ. ಗಿಲ್ಲಿ ನಟ ಅವ್ರು ನೋಡ್ರಿ, ನಿಧಾನವಾಗಿ ಪ್ರತಿಯೊಬ್ಬರನ್ನು ಭೇಟಿ ಆಗ್ತಾ ಇದ್ದಾರೆ. ನಮ್ಮ ಚಿತ್ರರಂಗದ ಪ್ರಸಿದ್ಧ ನಾಯಕ ನಟರಾಗಿದ್ದಂತಹ ಅಪ್ಪು ಅವರ ಸಮಾಧಿಗೂ ಕೂಡ ಹೋಗಿ ನಮಸ್ಕಾರ ಮಾಡಿ ಅಪ್ಪು ಅವರ ಸಮಾಧಿಗೆ ತಮ್ಮ ಕಪ್ಪನ್ನ ತೋರಿಸಿ ಅಪ್ಪು ಅವರ ಆಶೀರ್ವಾದವನ್ನು ಪಡೆದು ಬಂದಾರ. ಇದು ನಿಜವಾಗ್ಲೂ ಬಹಳ ಹೆಮ್ಮೆಯ ವಿಷಯ. ಒಬ್ಬ ಮನುಷ್ಯ ಇದ್ದಾಗ, ಅದರಲ್ಲೂ ವಿಶೇಷವಾಗಿ ಪ್ರಸಿದ್ಧನಾಗಿದ್ದಾಗ, ಜನರಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿಕೊಳ್ಳುವುದು ಸಾಮಾನ್ಯ. ಆದ್ರೆ ಒಬ್ಬ ಮನುಷ್ಯ ಅಳಿಸಿ ಹೋದ ನಂತರವೂ ಕೂಡ, ದೈವಾಧೀನರಾದ ನಂತರವೂ ಕೂಡ ಪ್ರಸಿದ್ಧಿಯಲ್ಲಿ ಇರ್ತಾರ ಅನ್ಲಿಕ್ಕೆ ನಮ್ಮ ಅಪ್ಪು ಅಂತವ್ರು ಮಾತ್ರ ಅಲ್ಲಲ್ಲಿ ಸಿಗ್ತಾರ. ಅದಕ್ಕೆ ಜೀವನದೊಳಗ ಒಳ್ಳೆಯ ಕೆಲಸಗಳನ್ನ ಯಾರು ಮಾಡ್ತಾರ ಅವ್ರನ್ನ ಈ ಜಗತ್ತು ನೆನಪಿಟ್ಕೋತದ. ನಮ್ಮ ಗಿಲ್ಲಿ ಅವರು ನಿನ್ನೆಯಿಂದ ಬೇರೆ ಬೇರೆ ಮಾಧ್ಯಮಗಳಿಗೆ ಸಂದರ್ಶನವನ್ನು ಕೊಡಲು ಆರಂಭಿಸಿದ್ದಾರೆ. ಒಂದು ಸಂದರ್ಶನದಲ್ಲಿ ಅವರು ತಾನು ಇಷ್ಟೊಂದು ಜನಪ್ರಿಯತೆಯನ್ನು ಪಡಿಲಿಕ್ಕೆ ಏನು ಕಾರಣ, ನಮ್ಮ ಹಿರಿಯರ ಪುಣ್ಯ ಆಗಿರ್ಬೋದು, ನಮ್ಮ ತಂದೆ ತಾಯಿಗಳ ಪುಣ್ಯ ಆಗಿರ್ಬೋದು, ಏನೋ ಆಗಿರ್ಬೋದು, ನನ್ನನ್ನ ನಿಜವಾಗ್ಲೂ ಜನ ಇಷ್ಟೊಂದು ಪ್ರೀತಿಯಿಂದ ಕೊಂಡಾಡ್ತಾರ ಅನ್ನೋದು ನನಗೆ ಕನಸು ಮನಸ್ಸಿನಲ್ಲೂ ಗೊತ್ತಿರ್ಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರ. ಮತ್ತು ನಮ್ಮ ಗಿಲ್ಲಿ ಅವರು ಎಲ್ಲೇ ಮಾತಾಡ್ಲಿ, ಏನೇ ಮಾತಾಡ್ಲಿ, ಬಹಳ ಡೌನ್ ಟು ಅರ್ತ್, ಅತ್ಯಂತ ತಗ್ಗಿ ಬಗ್ಗಿ ಸರಳವಾಗಿ ಮಾತಾಡ್ತಾರ ಅವರು. ಯಾವುದನ್ನು ಅತಿಶಯೋಕ್ತಿ ಮಾಡಿ ಹೇಳಲ್ಲ ಅವರು. ಅದೇ ಅವರ ಒಂದು ಒಳ್ಳೆಯ ಗುಣ. ಆ ಒಳ್ಳೆಯ ಗುಣಕ್ಕ ಅವ್ರನ್ನ ಇಷ್ಟೊಂದು ಜನ ಇಷ್ಟಪಡ್ತಾ ಇದ್ದಾರೆ. ಅವರ ಊರಿನ ಒಬ್ಬ ಹಿರಿಯರು ಮಾತನಾಡಿದ ಒಂದು ವಿಡಿಯೋ ಕೇಳಿದೆ ನಾನು. ಎಷ್ಟು ಸ್ವ ಇಚ್ಛೆಯಿಂದ ಇವರನ್ನ ಸ್ವಾಗತ ಮಾಡ್ಕೊಳ್ಳಿಕ್ಕೆ ಬರೀ ಒಂದು 8ರಿಂದ 10 ಗಂಟೆ ಮಧ್ಯರಾತ್ರಿಯಿಂದ ಮರುದಿವ್ಸ ಮುಂಜಾನೆ 7-8 ಗಂಟೆ ಒಳಗಾಗಿ ಎಲ್ಲಾ ವ್ಯವಸ್ಥೆಯನ್ನು ತಾವೇ ಸ್ವ ಇಚ್ಛೆಯಿಂದ ಮಾಡ್ಕೊತಾರೆ. ಯಾರು ಕೈಲೇ ಯಾರಿಗೂ ದುಡ್ಡು ಕೇಳಲ್ಲ. ತಂದೆ ತಾಯಿಗಳು ಕೂಡ ಇದನ್ನು ಮಾಡ್ರಿ ಅಂತ ಹೇಳಿಲ್ಲ. ಅಂದ್ರ ಒಬ್ಬ ವ್ಯಕ್ತಿ ಕೇವಲ ತನ್ನ ಒಂದು ಟ್ಯಾಲೆಂಟು ಮತ್ತು ಒಳ್ಳೆಯತನದಿಂದ ಎಷ್ಟು ಸಾಧನೆ ಮಾಡಬಹುದು ಅನ್ಲಿಕ್ಕೆ ನಮ್ಮ ಗಿಲ್ಲಿಯವರು ಒಬ್ಬರೇ ಸಾಕ್ಷಿ. ಗಿಲ್ಲಿ ಅವರಿಗೆ ದೇವರು ಆರೋಗ್ಯ, ಆಯುಷ್ಯ, ಸಿರಿ, ಸಂಪತ್ತು, ಸುಖ, ಶಾಂತಿ ಎಲ್ಲವನ್ನೂ ಕೊಟ್ಟು ಕಾಪಾಡ್ಲಿ ಅಂತ ತಿಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸ್ತೀನಿ ಮತ್ತು ಭಗವಂತನಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ಜೊತೆಗೆ ನಾನು ಇನ್ನು ಮುಂದೆ ಇಂಥದೇ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಇರಬಹುದು. ನಾನು ಇಲ್ಲಿಯವರೆಗೆ ಮಾಡಿಕೊಂಡು ಬಂದಂತಹ ವಿಡಿಯೋಗಳು ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಜನರಲ್ ಟಾಪಿಕ್, ಜನರಿಗೆ
ಸಮಸ್ಯೆಗಳ ಕುರಿತು ಪರಿಹಾರಗಳನ್ನು ಒದಗಿಸುವಂತಹ ಟಾಪಿಕ್. ಅದಕ್ಕಿಂತ ಮುಖ್ಯವಾಗಿ ಅಂತಂದ್ರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ನಾವು ಹೇಗೆ ಸರಿ ಇಟ್ಕೋಬೇಕು, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ವೀಕ್ಷಕರು ನನ್ನ ಹಳೆಯ ವಿಡಿಯೋಗಳನ್ನ ನೋಡ್ರಿ. ತಮಗೇನಾದ್ರೂ ಅದರಲ್ಲಿ ಆಸಕ್ತಿ ಇದ್ರೆ ನನಗೆ ಫೋನ್ ನಲ್ಲಿ ಆಗ್ಲಿ ಅಥವಾ ವಾಟ್ಸಪ್ ನಲ್ಲಿ ಆಗ್ಲಿ ಕಾಂಟ್ಯಾಕ್ಟ್ ಮಾಡ್ರಿ. ನಾವು ನೀವು ಸೇರಿ ಈ ಸಮಾಜವನ್ನ ಆರೋಗ್ಯಮಯವಾಗಿ ಇಡೋಣ. ಸಮಾಜದ ಆರೋಗ್ಯದಕ್ಕೋಸ್ಕರ ನಾವು ಕ್ರಾಂತಿಯನ್ನ ಮಾಡೋಣ. ಎಲ್ರೂ ಆರೋಗ್ಯದಿಂದ ಇರಬೇಕು. ಆ ಒಂದು ಕೆಲಸವನ್ನ ನಾನು ಹಮ್ಮಿಕೊಂಡಿದ್ದೀನಿ. ದಯವಿಟ್ಟು ತಾವೆಲ್ಲ ನನ್ನ ಕೈ ಕೂಡಿಸ್ಬೇಕಂತ ವಿನಂತಿಯನ್ನು ಮಾಡ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ಆಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮ್ಮ ಕಮೆಂಟ್ ಬಾಕ್ಸ್ನಾಗ ತಮ್ಮ ಅಭಿಪ್ರಾಯಗಳನ್ನ ಹಾಕ್ರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್.